ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಪಿ ಯು ಉಪನ್ಯಾಸಕರು ಅಂದರೆ ಪಿ ಯು ಲೆಕ್ಚರ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ ಲಿಸ್ಟ್ ಅಂದರೆ ಪುಸ್ತಕಗಳ ಪಠ್ಯ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನು ಏನಪ್ಪ ಅಂದರೆ ಪ್ರಮುಖವಾಗಿ ಇಂದಿನ ವಿಡಿಯೋದಲ್ಲಿ ಪಿ ಯು ಲೆಕ್ಚರ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಮೇನ್ ಎಕ್ಸಾಮು ಪ್ಯಾಟರ್ನ್ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಆಗಿರ್ತಕ್ಕಂತಹ ಸ್ನೇಹಿತರು ಏನು ಮಾಡಿದ್ರಪ್ಪ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿದ್ರು. ಏನಂತ ಅನ್ನೋದಾದರೆ ಆ ವಿಷಯವಾರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಬುಕ್ ಲಿಸ್ಟ್ಗಳನ್ನು ಹೇಳಿ ಸರ್ ಅಂತಂದು. ಹಾಗಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಪ್ರಮುಖವಾಗಿ ನಾನು ನೋಡ್ಬೋದು ಕನ್ನಡ, ಇತಿಹಾಸ, ಎಕನಾಮಿಕ್ಸ್ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಓದಲೇಬೇಕಾಗಿರ್ತಕ್ಕಂಥದ್ದು. ಏನು ಈ ಪಿ ಯು ಲೆಕ್ಚರ್ಸ್ಗೆ ಏನು ಎಕ್ಸಾಮ್ ಬರೆಯಕ್ಕೆ ನೀವು ರೆಡಿ ಇದ್ದೀರೋ, ಸೊ ನೋಟಿಫಿಕೇಶನ್ ಆದರೆ ನೀವು ಏನು ಎಕ್ಸಾಮ್ಗೆ ತಯಾರಿ ಮಾಡೋಕ್ಕೆ ರೆಡಿ ಇದ್ದೀರೋ ಅವರೆಲ್ಲರಿಗೆ ಪ್ರಮುಖವಾಗಿರ್ತಕ್ಕಂಥ ಬುಕ್ ಲಿಸ್ಟ್ ಅಂತ ಹೇಳ್ತೀನಿ. ಈಗ ಇವು ಮೂರೇ ಸಬ್ಜೆಕ್ಟ್ ಅನ್ನೋದಾದರೆ ಇಲ್ಲ, ನಾನು ಹಂತ ಹಂತವಾಗಿ ಎಲ್ಲ ಸಬ್ಜೆಕ್ಟ್ ಬಗ್ಗೆನೂ ಬುಕ್ ಲಿಸ್ಟ್ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ನನಗೆ ಈಗ ಈಗ 3 ವಿಷಯಕ್ಕೆ ನಾನು ಏನು ಮಾಡ್ತೀನಿ, ಪಾರ್ಟ್ 1ನಲ್ಲಿ ಹೇಳ್ತಾ ಹೋಗ್ತೀನಿ. ಪಾರ್ಟ್ 2ಲ್ಲಿ ಇನ್ನೇನು ರಾಜ್ಯಶಾಸ್ತ್ರ ಆಗಿರ್ಬೋದು, ಹಲವಾರು ರೀತಿ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಕಾಮರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನೇನು ಸಬ್ಜೆಕ್ಟ್ ಉಳಿದಿದ್ದವೋ ಅವನ್ನೆಲ್ಲವೂ ಏನಪ್ಪ ಅಂದರೆ ಹಂತ ಹಂತವಾಗಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಇವತ್ತಿನ ತರಗತಿಯಲ್ಲಿ ನಾನು ಪ್ರಮುಖವಾಗಿ ಏನಪ್ಪ ಅಂದರೆ ಕನ್ನಡ, ಇತಿಹಾಸ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಿಗೆ ನಾನು ಪ್ರಮುಖವಾಗಿರ್ತಕ್ಕಂತಹ ಪುಸ್ತಕಗಳ ಪಟ್ಟಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಾಗಾದರೆ ಬನ್ನಿ, ಫಸ್ಟು ಅನ್ನೋದಾದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪಿ ಯು ಲೆಕ್ಚರ್ಸ್ ನೀವು ಬರೀಬೇಕಾದ್ರೆ ನೀವೇನು PG ಮತ್ತು BEd ಮಾಡ್ಕೊಂಡು ನೀವೇನು ಈಗ ಅಪ್ಲಿಕೇಶನ್ ನೋಟಿಫಿಕೇಶನ್ ಆದರೆ ನೀವು ಅಪ್ಲಿಕೇಶನ್ ಹಾಕಿ ಬರೆಯೋಕ್ಕೆ ತಯಾರಾಗಿದ್ದೀರಾ ಆಗಿದ್ರೆ ಅನ್ನೋದಾದರೆ ನೀವು ಓದಲೇಬೇಕಾಗಿರ್ತಕ್ಕಂತಹ ಪುಸ್ತಕಗಳ ಪಟ್ಟಿ ಬಗ್ಗೆ ಏನು ಪ್ರಮುಖವಾಗಿ ಅನ್ನೋದಾದರೆ ನೋಡೋಣ. ಫಸ್ಟು ಏನಪ್ಪ ಅಂದರೆ ನೀವು ಕನ್ನಡ ವಿಷಯಕ್ಕೆ ಅಪ್ಲಿಕೇಶನ್ ಯಾರ್ಯಾರು ಹಾಕ್ಬೇಕು ಅಂದ್ಕೊಂಡಿದ್ರು, ಏನು ಪಿ ಯು ಲೆಕ್ಚರ್ಸ್ಗೆ ನೀವು ಏನಪ್ಪ ಜಾಬ್ಗೆ ಹುದ್ದೆಗೆ ನೀವು ರೆಡಿ ಆಗಬೇಕು ಅನ್ನೋದ್ರು ಅವರು ಪ್ರಮುಖವಾಗಿ ಫಸ್ಟು KTBS ಮತ್ತು NCERTC ಪುಸ್ತಕಗಳನ್ನು ನೀವು ಓದಲೇಬೇಕಾಗುತ್ತದೆ. ಯಾವ ರೀತಿಯಾಗಿರ್ತಕ್ಕಂಥ ಅನ್ನೋದಾದರೆ ಈಗ ನಮ್ಮ ಕರ್ನಾಟಕ ಸ್ಟೇಟ್ ಏನಪ್ಪ ನಡೆಸಿರ್ತವೆ ಏನು ಪುಸ್ತಕಗಳದವು, ಹೈಸ್ಕೂಲ್ ಆಗಿರ್ಬೋದು, PUC ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗೋರ್ಮೆಂಟ್ ಪುಸ್ತಕಗಳ ಹಿಂದೆ ಏನೇನು ಕವಿಗಳ ಪರಿಚಯ ಆಗಿರ್ಬೋದು, ಗ್ರಾಮರ್ ಏನು ಕೊಟ್ಟಿರ್ತಾರವನ್ನ ಎಲ್ಲವನ್ನೂ ಆ ವಿಷಯವನ್ನು ನೋಟ್ಸ್ ಮಾಡ್ಕೊಳ್ಬೇಕು. ಜೊತೆಗೆ ಆ ವಿಷಯಗಳನ್ನು ಓದಬೇಕು. ಓದಿದ್ದ ನೀವು ನೋಟ್ಸ್ ಏನಾದರೂ ಮಾಡಿಕೊಂಡ್ರೆ ನಿಮಗೆ ಏನಪ್ಪ ಅಂದರೆ ಪಿ ಯು ಲೆಕ್ಚರ್ಸ್ಗೆ ಭಾಳ ಅನುಕೂಲ ಆಗುತ್ತೆ. ಯಾಕಂದರೆ ಅವರು ಕ್ವಶನ್ಗಳು ತೆಗೆದು ಗೋರ್ಮೆಂಟ್ ಆಧಾರಿತವಾಗಿರ್ತಕ್ಕಂತಹ ವಿಷಯಗಳನ್ನು ಇಟ್ಕೊಂಡು ಅವರು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾರೆ. ಹಾಗಾಗಿ ನೆಕ್ಸ್ಟ್ ಬರೋದಾದರೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ LS ಶೇಷಗಿರಿ ರಾವ್. ಏನು ಇದು ಹೊಸಗನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. LS ಶೇಷಗಿರಿ ರಾವ್ ಸರ್ ಅವರು ಏನಪ್ಪ ಪುಸ್ತಕವನ್ನು ಬರೆದಿದ್ದಾರೆ. ಅವರು ಅಲ್ಲಿ ಏನಪ್ಪ ಅಂದರೆ ಅಲ್ಲಿ ಸಾಹಿತ್ಯ ಚರಿತ್ರೆ ಅನ್ನೋದಾದರೆ ಕವಿಗಳ ಪರಿಚಯ ಆಗಿರ್ಬೋದು, ಕನ್ನಡ ನಾಡು ಆಗಿರ್ಬೋದು, ಮತ್ತು ಏನಪ್ಪ ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಏನಪ್ಪ ಅಂದರೆ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತ್ಯ ಏನೇನು ಕವಿಗಳು ಬರ್ತಾವೋ ಅವರು ಬರ್ತಕ್ಕಂತಹ ಕೃತಿಗಳಾಗಿರ್ಬೋದು, ಏನೇನು ಅವರು ಬರ್ತಿರ್ತಕ್ಕಂತಹ ಹಲವಾರು ರೀತಿಯಾಗಿರ್ತಕ್ಕಂಥ ಅವರು ಸಾಹಿತ್ಯ ಜೀವನ ಚರಿತ್ರೆಯನ್ನು ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥದ್ದು ಕನ್ನಡ ನಾಡು ಮತ್ತು ಕನ್ನಡ ಭಾಷೆ ಹುಟ್ಟು ಬಂದಿರತಕ್ಕಂಥ ಸಾಹಿತ್ಯ ಚರಿತ್ರೆ ಈ ರೀತಿಯಾಗಿರ್ತಕ್ಕಂಥ ವಿಷಯಗಳು ಇರ್ತವೆ. ನೆಕ್ಸ್ಟ್ ಬರೋದಾದರೆ ಕನ್ನಡ ಸಾಹಿತ್ಯ ಚರಿತ್ರೆ ರಾಮಶ್ರೀ ಮುಗುಳಿಸ್ ಅವರು. ಈಗ ನಾವು ಪ್ರಮುಖವಾಗಿ ಎಲ್ಲ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ಬರೆದ್ರೆ ಫಸ್ಟು ಏನಂದರೆ ರಾಮಶ್ರೀ ಮುಗುಳಿಸ್ ಅವರು ಅಂತ ನಾವು ಪುಸ್ತಕ ಅಂತ ಹೇಳ್ತೀವಿ. ಎಲ್ಲ ಏನಪ್ಪ ಅಂದರೆ ಎಕ್ಸಾಮ್ನಲ್ಲಿ ಪ್ರಮುಖವಾಗಿ ಈ ಪುಸ್ತಕವನ್ನೇ ಹೇಳ್ತಾರೆ, ಅದು ರಾಮಶ್ರೀ ಮುಗುಳಿಸ್ ಅವರವ್ರದ್ದು. ಹಾಗಾಗಿ ನೀವು ಎಲ್ಲರೂ ಏನಪ್ಪ ಅಂದರೆ ಈ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ತೆಗೆದುಕೊಂಡು ಓದಬೇಕಾಗುತ್ತೆ. ನೆಕ್ಸ್ಟು ಬರೋದಾದರೆ ಕನ್ನಡ ವ್ಯಾಕರಣ ದರ್ಪಣ. ಈ ಗೋರ್ಮೆಂಟೇ ಒಂದು ಏನಪ್ಪ ಅಂದರೆ ನೀವು ವೆಬ್ಸೈಟ್ನಲ್ಲಿ ಅಥವಾ ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಕನ್ನಡ ವ್ಯಾಕರಣ ದರ್ಪಣ ಅಂದು ಗೋರ್ಮೆಂಟೇ ಒಂದು ಏನಪ್ಪ PDF ಬಿಟ್ಟಿದೆ ಪುಸ್ತಕವನ್ನು, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ಏನಾದರೂ ಪುಸ್ತಕ ಸಿಕ್ಕರೂ ಕೂಡ ನೀವು ತೆಗೆದುಕೊಂಡು ಓದಬೇಕು. ಮತ್ತು ತೌಲಿನಿಕ ಕಾವ್ಯ ವಿಮರ್ಶೆ ಏನಪ್ಪ ಅಂದರೆ ತಿಪ್ಪೇರುದ್ರ ಸ್ವಾಮಿ ಅವರು ಅದ್ರ ಪುಸ್ತಕ ಚೆನ್ನಾಗಿ ಬರೆದಿದ್ದಾರೆ. ಸೊ ನೀವು ಪಿ ಯು ಲೆಕ್ಚರ್ಸ್ನಲ್ಲಿ ಏನಪ್ಪ ಅಂದರೆ ಇದು ಕಾವ್ಯ ವಿಮರ್ಶೆ ಬಗ್ಗೆನೂ ಕೊಡ್ತಿರ್ತಾರೆ, ಅದ್ರ ಬಗ್ಗೆ ನೀವು ಓದ್ಕೊಳ್ಳಬೇಕಾಗುತ್ತದೆ. ಮತ್ತು ಕನ್ನಡ ಸಾಹಿತ್ಯದ ಸಮೀಕ್ಷೆ ಆಗಿರ್ಬೋದು, GS ಶಿವರುದ್ರಪ್ಪ ಸರ್ ಅವರು ಪುಸ್ತಕವನ್ನು ಬರೆದಿದ್ದಾರೆ. ಸೊ ಆ ಪುಸ್ತಕವನ್ನು ಕೂಡ ತೆಗೆದುಕೊಳ್ಬೇಕು. ಮತ್ತು ಕನ್ನಡ ಛಂದಸ್ಸು ಡಾಕ್ಟರ್ TV ವೆಂಕಟಲಾಚಾರ್ಯ ಅದನ್ನೇನಪ್ಪ ಅಂದರೆ ಆ ಪುಸ್ತಕವನ್ನು ನೀವು ತಗೊಳ್ಳೇಬೇಕು. ಮೇನ್ ಏನಪ್ಪ ಅನ್ನೋದಾದರೆ ಈಗ ನೀವು ಕನ್ನಡ ಪುಸ್ತಕವನ್ನು ತಗೊಂಡೆ ಅಂತ ನಾನು ಹೇಳಿದೆ,
ಸೊ ನಿಮಗೆ ಒಂದು ತಲೆ ಓಡ್ತಿದೆ ಏನಪ್ಪ ಅಂದರೆ ಫಸ್ಟು ಪ್ರಮುಖವಾಗಿ ನೀವು ಪ್ಯೂ ಲೆಕ್ಚರ್ಸ್ ಎಕ್ಸಾಮ್ ಬರೀಬೇಕಾದ್ರೆ ನೀವೇನು ಆ ವಿಷಯವನ್ನು ಆರಿಸೋಕ್ಕೂ ಮುಂಚೆ ನಿಮಗೊಂದು ಸಿಲೆಬಸ್ ಇರುತ್ತೆ ನಿಮ್ಮದು ಓಲ್ಡ್ ಆಗಿರ್ಬೋದು, ಆ ಓಲ್ಡ್ ಇರತಕ್ಕಂಥ ಸಿಲೆಬಸ್ ಅಥವಾ ಬಿಟ್ಟು ಈ ನೀವು ಏನಾದ್ರು ಸಿಲೆಬಸ್ ಏನೋ ಬಿಟ್ಟರೆ ಅಲ್ಲಿ ಫಸ್ಟು ನೀವು ಏನು ಮಾಡಬೇಕಪ್ಪ ಅಂದರೆ ಆ ಸಿಲೆಬಸ್ನಲ್ಲಿರ್ತಕ್ಕಂಥ ಏನು ಕೊಟ್ಟಿರ್ತಾರೆ ಮೀಮಾಂಸೆದ್ದು ಏನು ಛಂದಸ್ ಬಗ್ಗೆ ಕೊಟ್ಟಿದ್ದಾರೋ ಅಥವಾ ಏನು ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆನೂ ಇಷ್ಟು ಮಾರ್ಕ್ಸ್ ಅಂತ ಕೇಳ್ತಾರೋ ಅಥವಾ ಇಷ್ಟು ಏನು ಅಲ್ಲಿ ಕೊಟ್ಟಿರ್ತಾರೆ ಸಿಲೆಬಸ್ ಆ ಪುಸ್ತಕಗಳಿಗೆ ಎಲ್ಲೋ ಒಂದೊಂದು ಪುಸ್ತಕವನ್ನು ತೆಗಿಬೇಕಾಗತ್ತೆ. ಮ್ಯಾಕ್ಸಿಮಮ್ ಏನು ಸಿಲೆಬಸ್ ಇರುತ್ತೋ ಆ ಪುಸ್ತಕಗಳನ್ನು ನೀವು ತೆಗೆದುಕೊಂಡು ಓದಬೇಕಾಗತ್ತೆ. ಮತ್ತು ಇವನ್ನೆಲ್ಲ ಪುಸ್ತಕವನ್ನು ಏನಪ್ಪ ಜೊತೆಗೆ ನೀವೇನು ಮಾಡಬೇಕಂತಂದರೆ ಗೂಗಲ್ ಸೋರ್ಸ್ ಕೂಡ ನೀವು ತೆಗೆದುಕೊಳ್ಬೇಕಾಗತ್ತದೆ. ಏನಾದರೂ ಅಥವಾ ಚಾಟ್ GPT ಆಗಿರ್ಬೋದು, ನಿಮಗೇನಾದರೂ ಒಂದು ಆ ಸಿಲೆಬಸ್ನಲ್ಲಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳು ಸಿಗಲಿಲ್ಲ ಅನ್ನೋದಾದರೆ ನೀವು ಪ್ರಮುಖವಾಗಿ ಏನು ಮಾಡಬೇಕಪ್ಪ ಅಂದರೆ ನೀವೆಲ್ಲರೂ ಆ ಚಾಟ್ GPT ಆಗಿರ್ಬೋದು, ಏನಪ್ಪ ಗೂಗಲ್ ಆಗಿರ್ಬೋದು, ಆ ಮುಖಾಂತರ ನೀವೇನಾದರೂ ಆ ಕ್ವಶನ್ ಕೊಟ್ಟರೆ ಅದಕ್ಕೆ ಸರ್ಚ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ ಬರುತ್ತೆ. ಸೊ ಆ ಇನ್ಫಾರ್ಮೇಷನ್ನು ಈ ಏನು ಓದ್ತಿರೋ ಈ ಪುಸ್ತಕಗಳ ಬಗ್ಗೆ ನೀವು ಅದರ ಜೊತೆಗೆ ಪ್ಲಸ್ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು. ಆ್ಯಡ್ ಮಾಡ್ಕೊಂಡು ನೀವು ಓದಿದಾದರೆ ಅಲ್ಲಿ ನಿಮ್ಗೆ ಏನಾಗುತ್ತೆ, ಪ್ಯೂ ಲೆಕ್ಚರ್ಸ್ನಲ್ಲಿ MCQ ಆಧಾರಿತವಾಗಿ ಕ್ವಶನ್ ಕೊಡ್ತಾರೆ. ಅಲ್ಲಿ ಯಾವುದೇ ರೀತಿ ವಿವರಣೆ ಇರುವುದಿಲ್ಲ. ಬಟ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಫುಲ್ ಆಗಿರ್ತಕ್ಕಂಥ ಅನುಕೂಲ ಆಗುತ್ತೆ. ಈಗ ನೀವು ಗೂಗಲ್ ಆ್ಯಡ್, ಚಾಟ್ GPT ಆಗಿರ್ಬೋದು, ಈ ಪುಸ್ತಕಗಳ ಪಟ್ಟಿ ಆಗಿರ್ಬೋದು, ಇವನ್ನೇನು ನಾನು NCERT KTBS ಆಗಿರ್ಬೋದು, ಇವನ್ನೆಲ್ಲ ಏನಪ್ಪ ಅಂದರೆ ಸಮಗ್ರವಾಗಿ ಓದ್ಬಿಟ್ರೆ ಏನಪ್ಪ ಅಂದರೆ ನಿಮ್ಗೆ ಅನುಕೂಲ ಆಗುತ್ತೆ. ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ ನೀವು MCQ ಆಧಾರಿತವಾಗಿರ್ತಕ್ಕಂಥ ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು ಮತ್ತು ನೀವು ಕನ್ನಡ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಎಕ್ಸಾಮ್ನಲ್ಲಿ ಕೇಳಿರೋಕ್ಕಿರ್ತಕ್ಕಂಥ MCQ ಅಷ್ಟು ಬಿಡಿಸಲೇಬೇಕು. ಈಗ ನಾನು ಒಂದು ಪುಸ್ತಕ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಸಕ್ಸಸ್ ಬೂಸ್ಟರ್ ಅಂತ ಇದೆ ಪುಸ್ತಕ. ಓಲ್ಡ್ ಏನು 1997ರಿಂದ 2024-25ರವರೆಗಿನ ಎಂಡ್ ಆಫ್ ದ ಇಯರ್ ಅಲ್ಲಿವರೆಗೂ ಏನು ಮಾಡಿದ್ದಾರೆ ಅವರು ಸಕ್ಸಸ್ ಬೂಸ್ಟರ್ನಲ್ಲಿ ಎಲ್ಲ ಎಕ್ಸಾಮ್ ಈ KS, IAS, FD, ST ಆಗಿರ್ಬೋದು, ಟೀಚರ್ಸ್ ನೇಮಕಾತಿ, PU ಲೆಕ್ಚರ್ಸು, ಉಪನ್ಯಾಸಕರ ನೇಮಕಾತಿ, ಏನು TET, ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಸಾಮಾನ್ಯ ಕನ್ನಡ ಅನ್ನೋದು ನಿಮಗೆ ಏನಾದರೂ ಕ್ವಶನ್ ಕೇಳಿರ್ತದೆ. ಅಲ್ಲಿ ಜನರಲ್ ಆಗಿ ಸಾಮಾನ್ಯವಾಗಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಕೂಡ ಕನ್ನಡವಾಗಿರುತ್ತೆ ಕನ್ನಡ ಮೀಡಿಯಮ್ನವ್ರಿಗೆ. ಹಾಗಾಗಿ ಆ ಕ್ವಶನ್ ಅಂದರೆ PUS ಕ್ವಶನ್ ಪೇಪರ್ ಯಾವ ರೀತಿ ಇರ್ತಕ್ಕಂಥದ್ದು ಫಸ್ಟು ನೀವು ಪ್ಯೂ ಲೆಕ್ಚರ್ದು ಇಟ್ಕೊಡ್ರಿ. ಜೊತೆಗೆ ಎಕ್ಸ್ಟ್ರಾ ನೀವು ಏನಂತಾರೆ MCQ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸಿ ಈ ರೀತಿಯಾಗಿರ್ತಕ್ಕಂಥದ್ದು ನೀವು ಕನ್ನಡ ವಿಷಯಕ್ಕೆ ನೀವು ಇಷ್ಟು ಮಾಡಲೇಬೇಕಾಗುತ್ತದೆ. ಏನಪ್ಪ ಅಂದರೆ ನೀವು ಒಂದು ಹುದ್ದೆ ಹಿಡಿಲೇಬೇಕಾದ್ರೆ ಕನ್ನಡ ವಿಷಯಕ್ಕೆ ಎಫೆಕ್ಟಿವ್ ಆಗಿರ್ತಕ್ಕಂಥ ನೀವು ಅಧ್ಯಯನ ಏನಾದ್ರು ಮಾಡಿದರೆ ಅಲ್ಲಿ ಯಾಕಂದರೆ ಫುಲ್ ಆಗಿರ್ತಕ್ಕಂಥ ಕಾಂಪಿಟೇಷನ್ ಇರುತ್ತೆ. ಯಾವುದೇ ಎಲಿಜಿಬಿಲಿಟಿ ಟೆಸ್ಟ್ ಇರೋದಿಲ್ಲ. ಏನು PG ಮಾಡಿರ್ತಾರೋ ಜೊತೆಗೆ ಏನು BEd ಮಾಡಿರ್ತಾರೋ ಭಾಳ ಜನ ಆಗಿರ್ತಕ್ಕಂತಹ ಏನಪ್ಪ ಅಂದರೆ ಲಕ್ಷಾಂತರ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಮಾಡ್ತಿರ್ತಾರೆ. ಸೊ ಅವ್ರನ್ನೆಲ್ಲರನ್ನೂ ಮೀರಿ ನೀವು ಒಂದು ಹುದ್ದೆ ಹಿಡಿಬೇಕಾದ್ರೆ ಸೊ ನೀವು ಭಾಳ ಎಫೆಕ್ಟಿವ್ ಆಗಿರ್ತಕ್ಕಂಥ ಅಧ್ಯಯನ ಮಾಡಲೇಬೇಕಾಗುತ್ತದೆ. ಜೊತೆಗೆ ನೆಕ್ಸ್ಟ್ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳ ಪಟ್ಟಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಇತಿಹಾಸ ಯಾವ ಪುಸ್ತಕವನ್ನು ಓದ್ಬಿಟ್ರಿ ಪ್ರಮುಖವಾಗಿ ಅನ್ನೋದಾದರೆ ನಾವು ನೋಡಿ ಕನ್ನಡ ವಿಷಯ ವಿಶ್ವಕೋಶ ಏನಪ್ಪ ಅದು ಇತಿಹಾಸ ಮತ್ತು ಪುರಾತತ್ವ ಬಗ್ಗೆ ಹೇಳ್ತೈತಿ. ಈ ಕನ್ನಡ ವಿಷಯ ವಿಶ್ವಕೋಶ ಇತಿಹಾಸ ಮತ್ತು ಪುರಾತತ್ವ ಅನ್ನೋದಾದರೆ ಈಗ ಇತಿಹಾಸ ಓಲ್ಡ್ ಯಾವುದೇ ಒಂದು ಸಾಮ್ರಾಜ್ಯ ತಗೊಂಡು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಬಾದಾಮಿ ಚಾಲುಕ್ಯರಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂತಹ ನಾವು ಒಂದು ಸಾಮ್ರಾಜ್ಯವನ್ನು ತಕೊಂಡ್ರೆ ಅಲ್ಲಿ ಶಾಸನಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಆಗಿರ್ಬೋದು ಮತ್ತು ಆ ಸಾಮ್ರಾಜ್ಯದ ಬಗ್ಗೆ A to Z ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಇರ್ತಕ್ಕಂಥ ಒಂದು ಪುಸ್ತಕ ಅನ್ನೋದಾದರೆ ಸೊ ಕನ್ನಡ ವಿಷಯ ವಿಶ್ವಕೋಶ. ಸೊ ಇದು ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ. ಇದನ್ನು ನೀವು ಓದಲೇಬೇಕಾಗುತ್ತದೆ. ಜೊತೆಗೆ ಇದು ಏನಪ್ಪ ಅಂದರೆ ಎಲ್ಲಿ ಸಿಗುತ್ತೆ ಮತ್ತು ಏನು ಅನ್ನೋದಾದರೆ ಕುವೆಂಪು ಕನ್ನಡ ಅಧ್ಯಯನ ಏನಪ್ಪ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರಿನಲ್ಲಿ ಇರ್ತಕ್ಕಂಥ ಇದು ಪಬ್ಲಿಕೇಶನ್ ಅವರು ಪ್ರಿಂಟ್ ಮಾಡಿರ್ತಕ್ಕಂಥ ಕ್ವಶನ್ಸ್. ಸೊ ನೀವು ಆನ್ಲೈನಲ್ಲಿ ಖರೀದಿ ಮಾಡ್ಬೋದು. ಜೊತೆಗೆ ಇವು ಪುಸ್ತಕಗಳನ್ನು ಇಲ್ಲ ಅಂದರೆ ಏನಪ್ಪ ಪುಸ್ತಕ ಮಳಿಗೆ ಏನು ಇದು ದೊಡ್ಡ ದೊಡ್ಡ ಪುಸ್ತಕ ಮಳಿಗೆಯಲ್ಲಿ ಈ ಪುಸ್ತಕಗಳು ಸಿಗುತ್ತವೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಇತಿಹಾಸದ ಪುಸ್ತಕಗಳು ಅಂದರೆ ಗೋರ್ಮೆಂಟ್ ಏನಪ್ಪ ಅಂದರೆ ಬರೆದಿರ್ತಕ್ಕಂಥ ಪುಸ್ತಕ. ಏನು ನೀವು ಫಸ್ಟ್ PUC ಮತ್ತು ಸೆಕೆಂಡ್ PUC ಪುಸ್ತಕಗಳು ಅದಾವು ಆ ಪುಸ್ತಕಗಳನ್ನು ವ್ಯಾಪಾರ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಗೋರ್ಮೆಂಟ್ ಪುಸ್ತಕ, ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಪಕ್ಕಾ ಆಗಿರುತ್ತೆ. ಹಾಗಾಗಿ ಆ ಪುಸ್ತಕಗಳನ್ನು ನೀವು ರೆಫರ್ ಮಾಡಬೇಕು. ಯಾಕಂದರೆ ನೀವು ಪ್ಯೂ ಲೆಕ್ಚರ್ಸ್ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಲೇಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಬ್ಜೆಕ್ಟ್ ಅದು. ನೆಕ್ಸ್ಟು ಸಮಗ್ರ ಭಾರತದ ಇತಿಹಾಸ ಡಾಕ್ಟರ್ K ಸದಾಶಿವ ನೋಡ್ಬೋದು. ಆ ದೊಡ್ಡ ಪುಸ್ತಕವೇನಿದೆಯೋ ಆ ಸದಾಶಿವ ಅಲ್ಲಿ ಏನಪ್ಪ ಸಮಗ್ರ ಭಾರತದ ನಮ್ದು ಏನದು ಇತಿಹಾಸ ಅಲ್ಲಿ ಏನಪ್ಪ ಅಂದರೆ ಇತಿಹಾಸಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಷಯಗಳನ್ನು ಕೊಟ್ಟಿದ್ದಾರೆ. ಸಮಗ್ರವಾಗಿದೆ ಪುಸ್ತಕ. ಅದು ಇಷ್ಟು ಆಗಿರ್ತಕ್ಕಂಥ ದೊಡ್ಡ ಪುಸ್ತಕ
ಜೊತೆಗೆ KNA ಅವ್ರದ್ದು ಅದೇ ರೀತಿ ಇರ್ತಕ್ಕಂಥ ಪುಸ್ತಕ ಇದೆ. ಏನು ಸದಾಶಿವರ ತಗೊಳ್ರಿ ಅಥವಾ KNA ತಗೊಳ್ರಿ, ಅಥವಾ ನಾನು ಎರಡೂ ತಗೊಂತೀನಿ ಅನ್ನೋದಾದ್ರೆ ಓಕೆ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ, ನೀವು ಎರಡೂ ತಗೊಂಡು ಓದ್ಬೋದು. ಜೊತೆಗೆ ಆಧುನಿಕ ಭಾರತದ ಇತಿಹಾಸ ಬಿಪಿನ್ ಚಂದ್ರ ಅವರು ಏನು ಮಾಡಿದ್ದಾರೆ, ಅವರು ಸ್ವಾತಂತ್ರ್ಯ ಹೋರಾಟ ಆಗಿರ್ತಕ್ಕಂತಹ ಸಂದರ್ಭದಲ್ಲೂ ಒಂದು ಹೋರಾಟದ ಸಂದರ್ಭದ ವಿಷಯವನ್ನು ಅವರು ಬಿಪಿನ್ ಚಂದ್ರನವರು ಸರ್ ಅವರು ಏನೋ ಬರೆದಿದ್ದಾರೆ. ಜೊತೆಗೆ ಆಧುನಿಕ ಭಾರತದ ಇತಿಹಾಸ ಬಿಪಿನ್ ಚಂದ್ರ ಸರ್ ಅವ್ರದ್ದು ಏನು ಪುಸ್ತಕ ಇದೆ ಅವನ್ನ ತೆಗೆದುಕೊಳ್ಬೇಕಾಗುತ್ತದೆ. ಜೊತೆಗೆ ಭಾರತದ ಇತಿಹಾಸ ಆರ್ ಮಂಜುನಾಥ್ ಸರ್ ಅವರು ಸಿಂಪಲ್ ಆಗಿರ್ತಕ್ಕಂಥ ಪುಸ್ತಕ, ಸೊ ನೀವು ಓದಬೇಕಾಗುತ್ತೆ ಅದನ್ನು ಕೂಡ. ಮತ್ತು NCERT ಮತ್ತು KTBS ಅವು ಪ್ರಮುಖವಾಗಿ ಓದಲೇಬೇಕು ನೀವು ಪುಸ್ತಕ. ಏನು 6 to 12ವರೆಗೂ ಪುಸ್ತಕವನ್ನು ಓದಬೇಕಾಗುತ್ತೆ ನೀವು. ಇತಿಹಾಸ ಯಾವುದೇ ಇನ್ಫಾರ್ಮೇಷನ್ನು ಗೋರ್ಮೆಂಟ್ ಪುಸ್ತಕ ಬಿಟ್ಟರು ಇದೆಯಲ್ಲ ಅವನಷ್ಟು ಫಸ್ಟ್ ನೀವು ಓದಲೇಬೇಕಾಗುತ್ತದೆ. ನೀವು ಎಕ್ಸ್ಟ್ರಾ ಬುಕ್ ಯಾವುದು ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಫಸ್ಟು ನೀವೇನು ಎಲ್ಲಿ ಸಿಗುತ್ತೋ, ನೀವು ಎಷ್ಟನೇ ಕ್ಲಾಸು ಗೊತ್ತಿಲ್ಲ ಅದು, ಆ ಪುಸ್ತಕದಲ್ಲಿ ಗೋರ್ಮೆಂಟ್ ಪುಸ್ತಕ ಅನ್ನೋದಾದರೆ ಅವ್ನು ಫಸ್ಟ್ ನೀವು ಓದಲೇಬೇಕಾಗುತ್ತದೆ. ಯಾಕಂದರೆ ಆ ಕ್ವಶನ್ಸ್ ನೀವು ಅಲ್ಲಿ ಪ್ರಿಫೇರ್ ಆದರೆ ಸೊ 60% ಆಗಿರ್ತಕ್ಕಂಥದ್ದು ನಿಮಗೆ ಸಿಲೆಬಸ್ ಸಿಕ್ತು ಹೋಗುತ್ತೆ. PU ಲೆಕ್ಚರ್ಸು ಫಸ್ಟ್ ಆ್ಯಂಡ್ ಸೆಕೆಂಡ್ PC ಓದಲೇಬೇಕಾಗುತ್ತೆ. ಇತಿಹಾಸ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವನು ಓದಿ. ಜೊತೆಗೆ ನೆಕ್ಸ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನೊಂದು ವಿಚಾರ, ಸಿಲೆಬಸ್ ನೋಡ್ರಿ, ಓಲ್ಡ್ ಸಿಲೆಬಸ್ ಅಲ್ಲಿ ಏನು ಆಧುನಿಕ ಭಾರತ ಇತಿಹಾಸ ಕೊಟ್ಟಿದ್ದಾರೋ, ಯಾವ ರೀತಿ ಏನು ಸಮಗ್ರ ಭಾರತದ ಇತಿಹಾಸ ಓದಬೇಕು, ಬರೀ ಇಂಡಿಯಾದ ಓದಬೇಕಂದ್ರೆ ಸಮಗ್ರ ಭಾರತ ಇತಿಹಾಸ ಪುಸ್ತಕನ ಹೇಳಿದೆ. ಇವ್ರ ರೀತಿಯಿಂದ ಸಿಲೆಬಸ್ ಕಾಪಿ ನಿಮ್ಮ ಎದುರುಗಡೆ ಇರಬೇಕು, ಪುಸ್ತಕಗಳ ಪೈಕಿ ನಿಮ್ಗೆ ಕೂಡ ಅಲ್ಲೇ ಸೈಡ್ ಇರಬೇಕು. ಸೊ ಅವನ್ನೆರಡು ನೋಡ್ಕೊಂಡ್ರೆ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಜೊತೆಗೆ ಹಾಗಾದರೆ ನಾವು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ PU ಲೆಕ್ಚರ್ಸ್ಗೆ ಏನು ಬರ್ತಿದ್ರೋ ಅವರಿಗೆ ಪ್ರಮುಖವಾಗಿರ್ತಕ್ಕಂತಹ ಪುಸ್ತಕ ಪಟ್ಟಿ ಅನ್ನೋದಾದ್ರೆ ನೋಡ್ಬೋದು. ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ HRK ಅಂತ ಹೇಳಿದ್ವಿ. ಈಗ ಅಂತಾರಾಷ್ಟ್ರೀಯ ಅಂದ್ರೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು HRK ಸರ್. ಇದು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಂ ಆಗಿರ್ಬೋದು, ಈ ಪುಸ್ತಕವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಏನೋದಾದ್ರೆ ಡಾಕ್ಟರ್ HR ಕೃಷ್ಣಗೌಡಯ್ಯ ಇದೇ ಪುಸ್ತಕವನ್ನು ಬರೆದಿದ್ದಾರೆ. ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಆ ಪುಸ್ತಕವನ್ನು ತೆಗೆದುಕೊಳ್ಬೋದು. ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಸಹಕಾರ ಡಾಕ್ಟರ್ S ಕೃಷ್ಣಗೌಡಯ್ಯ, ಮತ್ತು ಇದು ಮೈಸೂರು ಬುಕ್ ಹೌಸ್ ಅನ್ನೋದು ನಾ ಹೇಳ್ತೀನಿ. ಅಂದ್ರೆ ಇದೇನು ರೂರಲ್ ಡೆವಲಪ್ಮೆಂಟ್ ಆಗಿರ್ತಕ್ಕಂತಹ ಎಕನಾಮಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಡಾಕ್ಟರ್ HR ಕೃಷ್ಣಗೌಡ ಅವರು ಏನು ಮಾಡಿದ್ದಾರೆ ಬರೆದಿದ್ದಾರೆ ನೋಡ್ಬೋದು. ಮತ್ತೆ ಕರ್ನಾಟಕ ಆರ್ಥಿಕತೆ HRK ಸರ್ ಆಗಿರ್ಬೋದು, ಕರ್ನಾಟಕ ಎಕನಾಮಿಕ್ ಇವರು HRK ಸರ್ ಬರೆದಿದ್ದಾರೆ. ಮತ್ತು ಸಾರ್ವಜನಿಕ ಅರ್ಥಶಾಸ್ತ್ರ HRK, ಭಾರತದ ಅರ್ಥವ್ಯವಸ್ಥೆ ಗರಣಿ ಕೃಷ್ಣಮೂರ್ತಿ. ನಾವು ನೋಡ್ಬೋದು ಪ್ರಮುಖವಾಗಿ ಯಾವುದೇ ಒಂದು PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಕನಾಮಿಕ್ಸ್ಗೆ ಓದಬೇಕಾದ್ರೆ HRK ಆಗಿರ್ಬೋದು ಮತ್ತು ಕೃಷ್ಣಗೌಡಯ್ಯ ಕಾಮನ್ ಆಗಿರ್ತಕ್ಕಂಥ ಪುಸ್ತಕ. ಈ ಗರಣಿ ಕೃಷ್ಣಮೂರ್ತಿ ಸರ್ ಕೂಡ ಬರ್ತಾರೆ. ಈ ಪುಸ್ತಕವನ್ನು ನಿಮ್ಗೇನಾದ್ರೂ PU ಸಿಲೆಬಸ್ನಲ್ಲಿ ಅಂದರೆ ಆ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಸಿಲೆಬಸ್ನಲ್ಲಿದ್ದರೆ ಈ ಪುಸ್ತಕವನ್ನು ತೆಗೆದುಕೊಂಡು ಓದಿ, ಅವು ಪ್ರಮುಖವಾಗಿರ್ತವು. ಜೊತೆಗೆ ಏನು ನೋಡುತ್ತೆ, ಸಮಕಾಲೀನ ಭಾರತದ ಆರ್ಥಿಕತೆ ಡಾಕ್ಟರ್ ನೀತಿ ಸೋಮಶೇಖರ್ ಸರ್ ಅವರು ಬರೆದಿದ್ದಾರೆ. ಆ ಪುಸ್ತಕವನ್ನು ಕೂಡ ತೆಗೆದುಕೊಳ್ಬೋದು. ಜೊತೆಗೆ ಭಾರತದ ಆರ್ಥಿಕತೆ ವ್ಯವಸ್ಥೆ HRK ಸರ್, ಈ ಪುಸ್ತಕವನ್ನು ತೆಗೆದುಕೊಳ್ಳಿ. ಮತ್ತು ನಾನು ಪ್ರಮುಖವಾಗಿರ್ತ ಹೇಳೋದು ಏನಂದರೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ಹೇಳೋದಾದರೆ ನಾನು ನೋಡ್ಬೋದು ಫಸ್ಟು NCERT ಆಗಿರ್ಬೋದು, KTBS ಬುಕ್ಸು. ಇನ್ನೇನು ನೀವು 6ರಿಂದ ಹಿಡಿದು 12ನೇ ತರಗತಿ ಓದಿನ ಪುಸ್ತಕಗಳು ಏನಿದಾವೋ ಅವೆಲ್ಲವೂ ಪುಸ್ತಕಗಳನ್ನು ನೀವೇನು ಮಾಡಿದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಇದ್ದೇ ಇರುತ್ತೆ. ಹಾಗಾಗಿ ಫಸ್ಟು ಅದನ್ನು ನೋಟ್ಸ್ ಮಾಡ್ಕೊಳ್ಳಿ, ಓದಿ. ಮತ್ತು ಕೆಲವೊಂದು ಗೂಗಲ್ ಮುಖಾಂತರ ನೀವು ಏನಪ್ಪ ಅಂದರೆ ಇನ್ಫಾರ್ಮೇಷನ್ ತಗೋಬೋದು. ಸಿಲೆಬಸ್ನಲ್ಲಿ ಪುಸ್ತಕಗಳು ಸಿಗ್ತವೆ, ಬಟ್ ಸಿಗಲಿಲ್ಲ ಅಂದರೂ ಆ ಸಿಲೆಬಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ChatGPT ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಆ ಮುಖಾಂತರವನ್ನು ನೀವೇನು ಮಾಡ್ಬೋದು, ಆ ವಿಷಯಗಳನ್ನು ಸಂಗ್ರಹಣೆ ಮಾಡ್ಕೋಬೋದು. ಇದು MCQ ಆಧಾರಿತವಾಗಿರ್ತಕ್ಕಂತಹ ಏನಪ್ಪ ಅಂದರೆ PU ಲೆಕ್ಚರ್ಸು. ಸೊ ನೀವು ಇನ್ಫಾರ್ಮೇಷನ್ನು ಓದಿದರೆ ನೀವು ಅಲ್ಲಿ ಮಲ್ಟಿಪಲ್ ಚಾಯ್ಸ್ನಲ್ಲಿ MCQನಲ್ಲಿ ನಿಮಗೆ ಉತ್ತರ ಬೇಗನೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಏನಪ್ಪ ಅನ್ನೋದಾದರೆ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕನ್ನಡ ಆಗಿರ್ಬೋದು, ಮತ್ತು ಇತಿಹಾಸ ಮತ್ತು ಎಕನಾಮಿಕ್ಸ್, ಇವು ಏನಪ್ಪ ಅಂದರೆ 3 ವಿಷಯಗಳಿಗೆ ನಾನು ಇಂದಿನ ತರಗತಿಯಲ್ಲಿ ಏನಪ್ಪ ಅಂದರೆ ಪ್ರಮುಖವಾಗಿರ್ತಕ್ಕಂಥ ಬುಕ್ ಲಿಸ್ಟ್ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ನೀವು ಏನಪ್ಪ ನೆಕ್ಸ್ಟ್ ಇನ್ನೂ ಭಾಳ ರೀತಿಯಾಗಿರ್ತಕ್ಕಂಥ ವಿಷಯಗಳು ಉಳಿದಿದ್ದಾವೆ. ಆ ವಿಷಯಗಳನ್ನು ನಾನು ಏನು ಮಾಡ್ತೀನಿ ಮುಂದಿನ ತರಗತಿಯಲ್ಲಿ ಎಲ್ಲ ಸಬ್ಜೆಕ್ಟ್ಗಳಿಗೂ ಎಲ್ಲ ಪುಸ್ತಕಗಳ ಪಟ್ಟಿ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಈಗ ಏನೇನು ನಿಮ್ಗೇನಾದರೂ ಈಗ ಕೆಲವೊಬ್ರು ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬುಕ್ ಲಿಸ್ಟ್ ಹೇಳಿ ಅನ್ನೋದಾದರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ತರಗತಿಯಲ್ಲಿ ಏನಪ್ಪ ಅಂದರೆ ಅದೇ ವಿಷಯವನ್ನು ಇಟ್ಕೊಂಡು ಪುಸ್ತಕಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ.
ಹಾಗಾಗಿ ನೋಡ್ಬೋದು ಈ ಚಾನಲನ್ನು ಯಾರ್ಯಾರು ಹೊಸದಾಗಿ ನೋಡ್ತಿದ್ರು ಎಲ್ಲರೂ ಮತ್ತು ವಿದ್ಯಾರ್ಥಿಗಳಾಗಿರ್ಬೋದು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಹಾಕಿ. ಏನಾದರೂ ನಿಮ್ಮ ಸ್ನೇಹಿತರಿಗಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಏನಪ್ಪ ಅಂದರೆ ನಾನು ಪ್ಯೂ ಲೆಕ್ಚರ್ಸ್ಗೆ ಸಂಬಂಧಪಟ್ಟಾಗಿರ್ಬೋದು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂತಹ ವಿಷಯಗಳು ಮತ್ತು ವಿಚಾರಗಳು ಮತ್ತು ಏನಾದರೂ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ನ್ಯೂ ಅಥವಾ ಬಿಗ್ ಅಪ್ಡೇಟ್ ಏನಾದರೂ ಬಿಟ್ಟರೆ ನಾನು ತಕ್ಷಣ ರೀತಿಯಾಗಿರ್ತಕ್ಕಂಥ ಬೋರ್ಡ್ ಮುಖಾಂತರ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಿದ್ದೀನಿ. ಸೊ ನೀವು ಏನು ಮಾಡಿಪ್ಪ ಅಂದರೆ ಈಗ ಪ್ಯೂ ಲೆಕ್ಚರ್ಸ್ಗೆ ಏನು ಓದಿದ್ರು ಫಸ್ಟು ನಿಮ್ಮದು ಸ್ಟ್ರಾಟಜಿ ಏನಪ್ಪ ಅಂದರೆ ಓದಬೇಕಾಗಿರ್ತಕ್ಕಂತಹ ಫಸ್ಟ್ ಸ್ಟ್ರಾಟಜಿ ಏನಪ್ಪ ಅನ್ನೋದಾದರೆ ಓಲ್ಡ್ ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಸಿಲೆಬಸ್ ಇಟ್ಕೊಳ್ಳಿ, ಜೊತೆಗೆ ಬುಕ್ ಲಿಸ್ಟ್ ಇಟ್ಕೊಳ್ಳಿ ಮತ್ತು ಓಲ್ಡ್ ಪ್ರೀವಿಯಸ್ MCQ ಎಲ್ಲವನ್ನು ಎಲ್ಲ ಎಕ್ಸಾಮ್ನಲ್ಲಿರ್ತಕ್ಕಂಥ ನಿಮಗೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲವನ್ನು ಕ್ವಶನ್ ಪೇಪರ್ ಬಿಡಿಸಿದಾಗ ನೀವೇನಾಗ್ತೀರಾ, ಸ್ಟ್ರಾಂಗ್ ಆಗ್ತೀರಾ, ಎಕ್ಸಾಮನ್ನು ಏನಂತಂದರೆ ಎದುರಿಸ್ತೀರಾ ಅಂತ ಹೇಳ್ತೀನಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನ್ನೋದಾದರೆ ಇನ್ನೂ ಹಲವು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳಿದಾವೆ, ಅವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ ಲಿಸ್ಟ್ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ವಿಷಯದೊಂದಿಗೆ ಬರ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.